ಆಂಟ್ರಪ್ರಿನರ್ಶಿಪ್ ಅಂದರೆ ಏನು? ಒಬ್ಬ ನಿಜವಾದ ಆಂಟ್ರಪ್ರಿನರ್ ಯಾರು? ಇವತ್ತು ನಮ್ಮ ದೇಶದಲ್ಲಿ ಕಾಮರ್ಸ್, ಸ್ಟಾರ್ಟಪ್, ಹೈಪರ್ ಲೋಕಲ್, ಬೂಟ್ ಸ್ಟ್ರ್ಯಾಪಿಂಗ್, ಯೂಟ್ಯೂಬ್ ಇಂತಹ ಪ್ಲಾಟ್ಫಾರ್ಮ್ಗಳು ಬೂಮ್ ಮಾಡುತ್ತಿವೆ. ಕೆಲವು ಜನರು ತಮ್ಮ ಫೇಲ್ಯೂರ್ಸ್ಗಳಿಗೆ ತಮ್ಮ ಸಿಚುವೇಶನ್, ಸಿಸ್ಟಮ್ ಮತ್ತು ಬ್ಯಾಕ್ಗ್ರೌಂಡನ್ನು ಬ್ಲೇಮ್ ಮಾಡುತ್ತಾರೆ. ಇಲ್ಲಿ ಪ್ರತಿ ಎರಡನೇ ವ್ಯಕ್ತಿಗಳು ತಮ್ಮನ್ನು ತಾವೇ ಆಂಟ್ರಪ್ರಿನರ್ ಕ್ಲೇಮ್ ಮಾಡುತ್ತಾರೆ. ಬಟ್ ಒಬ್ಬ ನಿಜವಾದ ಆಂಟ್ರಪ್ರಿನರ್ ಯಾರು ಗೊತ್ತಾ? ಬನ್ನಿ ತಿಳಿದುಕೊಳ್ಳೋಣ. ಆಂಟ್ರಪ್ರಿನರ್ಶಿಪ್ ಇಟ್ಸ್ ನಾಟ್ ಜಸ್ಟ್ ಎ ಟ್ಯಾಗ್, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಜನರು ತಮ್ಮ ಹಾಲಿಡೇಸ್ಗಳನ್ನು ಪ್ಲ್ಯಾನ್ ಮಾಡುವಾಗ ಒಬ್ಬ ಆಂಟ್ರಪ್ರಿನರ್ ತನ್ನ ಮುಂದಿನ 5 ವರ್ಷಗಳನ್ನು ಪ್ಲ್ಯಾನ್ ಮಾಡುತ್ತಾನೆ. ಒಬ್ಬ ಆಂಟ್ರಪ್ರಿನರ್ನ ಹಠವಾಗಿರುತ್ತೆ ಯಶಸ್ಸು, ಒಬ್ಬ ಆಂಟ್ರಪ್ರಿನರ್ನ ಅನಿವಾರ್ಯತೆಯಾಗಿರುತ್ತೆ ಯಶಸ್ಸು, ಒಬ್ಬ ಆಂಟ್ರಪ್ರಿನರ್ನ ನಶೆಯಾಗಿರುತ್ತೆ ಯಶಸ್ಸು. ಒಬ್ಬ ಆಂಟ್ರಪ್ರಿನರ್ನ ಮನದಲ್ಲಿ ಇರುವುದು ಒಂದೇ ಮಾತು, ದಟ್ ಐ ವಿಲ್ ಸಕ್ಸಸ್ಫುಲ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ. ಅವನು ಪ್ರಾಬ್ಲಮ್ಸ್ಗಳ ಬೆಂಕಿಯಲ್ಲಿ ಉರಿಯಬೇಕು, ಅವನು ಸ್ಟ್ರಗಲ್ ಅನ್ನುವ ಬಿರುಗಾಳಿಯಲ್ಲಿ ನಿಲ್ಲಬೇಕು, ಅವನು ಕಾಂಪಿಟೇಷನ್ ಅನ್ನುವ ರಣಭೂಮಿಯಲ್ಲಿ ಹೋರಾಡಬೇಕು. ಅವನೇ ನಿಜವಾದ ಆಂಟ್ರಪ್ರಿನರ್. ಅವನ ಪ್ರಾರಂಭದ 5 ವರ್ಷಗಳು ತುಂಬ ಭಾರ, ಅವನನ್ನು ತಡೆಯುವುದು ಅಸಾಧ್ಯ. ಅವನೊಬ್ಬ ಕನಸುಗಳ ಬೇಟೆಗಾರ. ಅವನ ಕಾನ್ಫಿಡೆನ್ಸ್ ನೋಡಿ ಎಲ್ಲರೂ ಆಗುತ್ತಾರೆ ಶಾಕ್. ಇನ್ನೋವೇಷನ್ಗಾಗಿ ತನ್ನ ಮೈಂಡನ್ನು ಮಾಡುತ್ತಾನೆ ಕ್ರ್ಯಾಕ್. ಯಾವುದನ್ನು ಯೋಚಿಸಲು ಜನರು ಹೆದರುತ್ತಾರೋ ಅದನ್ನೆಲ್ಲದನ್ನು ಮಾಡಿ ತೋರಿಸುತ್ತಾನೆ ಒಬ್ಬ ಆಂಟ್ರಪ್ರಿನರ್. ಜನರು ಯಾವುದನ್ನು ಇಂಪಾಸಿಬಲ್ ಆಗಿ ಕಾಣುತ್ತಾರೋ ಅದನ್ನು ರಿಯಾಲಿಟಿಯಾಗಿ ತೋರಿಸುತ್ತಾನೆ ಒಬ್ಬ ಆಂಟ್ರಪ್ರಿನರ್. ಜನಗಳ ವಿಚಾರ ದ್ಯಾಟ್ಸ್ ಇಂಪಾಸಿಬಲ್, ಅವನ ವಿಚಾರ ದ್ಯಾಟ್ ಐ ಆಮ್ ಪಾಸಿಬಲ್. ಪದೇ ಪದೇ ಬಿದ್ದರೂ ಎದ್ದು ನಿಲ್ಲುವ ಉತ್ಸಾಹ ಅವನಲ್ಲಿದೆ. ತನ್ನ ವಿಚಾರಗಳನ್ನು ಈ ಪ್ರಪಂಚಕ್ಕೆ ಪ್ರೂಫ್ ಮಾಡುವ ಬಲಿಷ್ಠವಾದ ಇಚ್ಛಾಶಕ್ತಿ ಅವನಲ್ಲಿದೆ. ಜನರು ಪ್ಲ್ಯಾನ್ ಮಾಡುವಾಗ ಅವನು ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳುತ್ತಾನೆ. ಜನರು 9 to 6 ಜಾಬನ್ನು ರಿಗ್ರೆಟ್ ಮಾಡುವಾಗ ಅವನು ತನ್ನ ಪ್ಲ್ಯಾನಿಂಗ್ಸನ್ನು ರೀಪ್ರೆಸೆಂಟ್ ಮಾಡುತ್ತಾನೆ. ಜನರು EMIಗಳ ಮೇಲೆ ಐಫೋನ್ ಪ್ಲ್ಯಾನ್ ಮಾಡುವಾಗ ಅವನು ಸ್ಯಾಕ್ರಿಫೈಸಸ್ಗಳನ್ನು ಮಾಡುತ್ತಾನೆ. ಜನರು ಸೇವಿಂಗ್ಸ್ ಮಾಡಿ EMIಗಳನ್ನು ಪೇ ಮಾಡುವಾಗ ಅವನು ವಿತೌಟ್ ಸ್ಯಾಲರಿ ವರ್ಕ್ ಕೂಡ ಮಾಡುತ್ತಾನೆ. ಅವನು ತನ್ನ ಕಾಂಪಿಟೇಷನನ್ನು ಅನಾಲಿಸಿಸ್ ಮಾಡುವಾಗ ಜನರು ಟಿಂಡರಲ್ಲಿ ರೈಟ್ ಸ್ವೈಪ್ ಮಾಡುತ್ತಾರೆ. ಅವನು ಬಿಸ್ನೆಸ್ ಪ್ಲ್ಯಾನನ್ನು ರೈಟ್ ಮಾಡುವಾಗ ಜನರು ತಮ್ಮ ಫೋನಿನಲ್ಲಿ ಬಾಬು ಐ ಲವ್ ಯು ಟೈಪ್ ಮಾಡುತ್ತಾರೆ. ಅವನು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರುವುದಿಲ್ಲ. ತನ್ನ ಹಣೆ ಬರಹದ ರಾಜನಾಗಿರುತ್ತಾನೆ, ತನ್ನ ವಿಷನ್ನಿನ ಗುಲಾಮನಾಗಿರುತ್ತಾನೆ. ಒಂದು ದಿನ ಅವನ ಮಿಷನ್ ಕಂಪ್ಲೀಟ್ ಆಗುತ್ತೆ. ಆವಾಗ ಪ್ರಪಂಚ ಅವನನ್ನು ನೋಡಿ ಮೋಟಿವೇಟ್ ಆಗುತ್ತೆ. ಆ ಒಂದು ಸಮಯ ರಿಸಲ್ಟ್ಸ್ ಮಾತನಾಡುತ್ತವೆ. ಪ್ರತಿಯೊಬ್ಬರ ಮಾತಿನಲ್ಲೂ ಕೂಡ ಅವನಿಗೋಸ್ಕರ ಸಲಾಮ್ ಇರುತ್ತೆ. G ಫಾರ್ ಗರ್ಲ್ ಫ್ರೆಂಡ್ ಅಲ್ಲ, G ಫಾರ್ ಗೋಲ್ಸ್ ಅವನ ಪ್ರಯಾರಿಟಿ. ಯಾವಾಗಲೂ ಸಕ್ಸಸ್ನ ಹಸಿವು, ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಾರದ ಮನವು ಅವನಲ್ಲಿದೆ. ಅವನು ಕ್ರಿಟಿಸಿಸಮ್ ಮತ್ತು ನೆಗೆಟಿವಿಟಿಯನ್ನು ಫ್ಯೂಲ್ ಆಗಿ ಯೂಸ್ ಮಾಡುತ್ತಾನೆ ತನ್ನ ನೆಕ್ಸ್ಟ್ ಟಾರ್ಗೆಟ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಸಚಿನ್ ಬನ್ಸರ್, ಕುನಾಲ್ ಬೆಹೇಲ್, ವಿಜಯ್ ಶೇಖರ್ ಶರ್ಮಾ, ರಿತೇಶ್ ಅಗರ್ವಾಲ್, ಭಾವೇಶ್ ಅಗರ್ವಾಲ್ ಇವರೆಲ್ಲರಿಗೂ ಗೊತ್ತಿತ್ತು ನಮ್ಮ ಹಣೆಬರ ಚೇಂಜ್ ಮಾಡಬಹುದು ಅಂತ. ಹಾಗಾಗಿ ಇವತ್ತು ಇವರೆಲ್ಲರೂ ಈ ಒಂದು ಸ್ಟೇಟಸಲ್ಲಿದ್ದಾರೆ. ತೆರೆದ ಕಣ್ಣುಗಳಿಂದ ಕನಸುಗಳನ್ನು ನೋಡುತ್ತಾನೆ ಒಬ್ಬ ಆಂಟ್ರಪ್ರಿನರ್. ಆ ಕನಸುಗಳಿಗಾಗಿ ತನ್ನ ಇಚ್ಛಾಶಕ್ತಿಯಿಂದ ಫೈಟ್ ಮಾಡುತ್ತಾನೆ ಒಬ್ಬ ಆಂಟ್ರಪ್ರಿನರ್. ಮನೆಯವರ ನಿರಾಶೆಯ ಮಾತುಗಳನ್ನು ಅನುಭವಿಸುತ್ತಾನೆ ಒಬ್ಬ ಆಂಟ್ರಪ್ರಿನರ್. ಹಾಲಿಡೇಸಲ್ಲೂ ಕೂಡ ಕೆಲಸವನ್ನು ಮಾಡುತ್ತಾನೆ ಒಬ್ಬ ಆಂಟ್ರಪ್ರಿನರ್. ಔಟ್ ಆಫ್ ಕಂಫರ್ಟ್ ಝೋನ್ ವಿಚಾರಗಳನ್ನು ಮಾಡುತ್ತಾನೆ ಒಬ್ಬ ಆಂಟ್ರಪ್ರಿನರ್. ತನ್ನ ಡ್ರೀಮ್ ಪ್ರಾಜೆಕ್ಟ್ ಮೇಲೆ ಬರುವ ಪ್ರತಿಯೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತಾನೆ ಒಬ್ಬ ಆಂಟ್ರಪ್ರಿನರ್. ತನ್ನ ಪ್ಲ್ಯಾನಿಂಗ್ಸ್ಗಳ ಮೇಲೆ ಹಗಲು ರಾತ್ರಿ ಮಾಡುತ್ತಾನೆ ರಿಸರ್ಚ್ಗಳನ್ನು. ಸಿಂಪಲ್ ಎಡಿಕ್ಷನ್ ಆಗಿ ಅಡ್ಜಸ್ಟ್ ಮಾಡುತ್ತಾನೆ ತನ್ನ ಪಾಕೆಟ್ ಖರ್ಚುಗಳನ್ನು. ಅಪ್ಪ ಅಮ್ಮ ಹೇಳುತ್ತಾರೆ ನಮ್ಮ ಮಗ ಮೆಚೂರ್ಡ್ ಇಲ್ಲ ಅಂತ. ಗರ್ಲ್ಫ್ರೆಂಡ್ ಕೂಡ ಹೇಳುತ್ತಾಳೆ ನಿನ್ನ ಫ್ಯೂಚರ್ ಸೆಕ್ಯೂರ್ಡ್ ಇಲ್ಲ ಅಂತ. ಇದನ್ನೆಲ್ಲ ನೋಡಿ ಕೆಲವೊಮ್ಮೆ ಅವನು ಕೂಡ ಆಗುತ್ತಾನೆ ಡಿಪ್ರೆಸ್. ಆದರೂ ಹಾರ್ಡ್ ವರ್ಕ್ ಆ್ಯಂಡ್ ರಿಸಲ್ಟ್ಸ್ಗಳಿಂದ ಎಲ್ರಿಗೂ ಮಾಡುತ್ತಾನೆ ಇಂಪ್ರೆಸ್. ಪೇರೆಂಟ್ಸ್, ರಿಲೇಟಿವ್ಸ್, ಗರ್ಲ್ ಫ್ರೆಂಡ್ಸ್, ಸೊಸೈಟಿ ಎಲ್ಲರನ್ನೂ ಮಾಡುತ್ತಾನೆ ಫೇಸ್. ಅವನೊಬ್ಬ ಡ್ರೀಮ್ ಹಂಟರ್. ಹಾಗಾಗಿ ತನ್ನ ಡ್ರೀಮ್ಸ್ಗಳನ್ನು ಮಾಡುತ್ತಾನೆ ಚೇಸ್. ಸೊ ಫ್ರೆಂಡ್ಸ್, ಐ ಹೋಪ್ ಯು ಆರ್ ಆಲ್ಸೋ ಚೇಸ್ ಯುವರ್ ಡ್ರೀಮ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ. ನೀವು ಕೂಡ ಒಬ್ಬ ಆಂಟ್ರಪ್ರಿನರ್ ಆಗಿದ್ದರೆ ಈ ವಿಡಿಯೋ ಶೇರ್ ಮಾಡಿ. ಅಥವಾ ಆಂಟ್ರಪ್ರಿನರ್ಶಿಪ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇನ್ಸ್ಟಾಗ್ರಾಮ್ ಲಿಂಕಿಂದ ಡಿಸ್ಕ್ರಿಪ್ಷನ್ ಚೆಕ್ಔಟ್ ದ ಲಿಂಕ್.